ಜಯ ಜಯ ರಘುವೀರ ಸಮರ್ಥ. ಇವತ್ತು ಶತಾಬ್ದಿಗಳಿಂದ ಮಿಲಿಯನ್ಸ್ ಆಫ್ ಇಯರ್ಸ್ ಏನಂತೀವಲ್ವಾ, ಅದು ದಾಟಿ ಬಂತು. ಮಹತ್ತರವಾದ ಯಾವತ್ತು ಅಂತ ಘಟ್ಟ ಕಲ್ಪನಾತೀತ ನಾವು ಎಲ್ಲರೂ ಸೇರಿಕೊಂಡು ಆನಂದೋತ್ಸವವನ್ನು ಅಯೋಧ್ಯೆಯಲ್ಲಿ ಪುನಃ ಅಂತ ಹೇಳ್ಬೋದು, ಪುನಃ ಆ ರಾಮ ಪ್ರತಿಷ್ಠಾ ದಿವ್ಯ ಕಾರ್ಯಕ್ರಮವನ್ನು ಆನಂದೋತ್ಸವವನ್ನು ಮಾಡ್ತಾ ಆಗಿರೋತಕ್ಕಂಥದ್ದು ಈ ಮುಹೂರ್ತದಲ್ಲಿ ಅವಿಜಿತ ಮುಹೂರ್ತ. ಮಧ್ಯಾಹ್ನ ಪುರಸ್ಥಾಪನ ಮಾಡಿ ಸ್ವಾಮಿ ಅವನಿಗೆ ನಾವು ಬಹುಶಃ ಸಲ್ಲಿಸಿರೋ ಒಂದು ಆ ಶ್ರದ್ಧೆಯ ಪುಷ್ಪಾಂಜಲಿ ಮಾತ್ರ. ಯಾಕಂದರೆ ಇಷ್ಟು ವರ್ಷವೂ ನಾವು ಗುಡಿಸಲಲ್ಲೇ ಅವನನ್ನು ಇಟ್ಟು ಇವತ್ತು ಆ ರಾಜವೈಭವ, ಆ ರಾಮವೈಭವ ಮತ್ತು ಪುನಃ ತರೋಕ್ಕೆ ಅವನೇ ದಾರಿ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಇವತ್ತಿನಿಂದ ಬಹುಶಃ ಇವತ್ತಿನ ದಿನ ನಾವು ಎಲ್ಲರೂ ಸಹ ಬಹುಶಃ ಅದನ್ನು ಪ್ರಾರ್ಥನೆ ಮಾಡ್ತೇವೆ, ಅದನ್ನು ಆಸೆ ಮಾಡ್ತೇವೆ, ರಾಮರಾಜ್ಯ ಸ್ಥಾಪನೆ ಆಗಬೇಕು, ರಾಮರಾಜ್ಯ ಸ್ಥಾಪನೆ ಆಗಬೇಕು ಅನ್ನತಕ್ಕಂಥದ್ದು. ಬಹುಶಃ ಇವತ್ತು ನಾವು ರಾಮರಾಜ್ಯದ ಪುನಃ ಆ ಒಂದು ಆನಂದ ಸ್ಥಾಪನೆಗೆ ನಾಂದಿ ಮಾಡಿಕೊಂಡಿದ್ದೇವೆ. ಪರಮಾತ್ಮ ಎಲ್ರಿಗೂ ಎಲ್ಲರ ಜೀವನದಲ್ಲಿ ಸಹ ದೀರ್ಘಾಯುವನ್ನು ಕೊಟ್ಟು, ಯಾಕಂದರೆ ಈ 4-5-6 ವರ್ಷದಿಂದ ತಾವು ನೋಡ್ತಾ ಇದ್ದೀರಾ, ಕಾಲರೂಪವನ್ನು ಮಾನವ ಜಾತಿ ಹತ್ತಿರದಿಂದ ನೋಡಿಬಿಟ್ಟಿದ್ದಾನೆ. ಎಷ್ಟು ತ್ರಾಸು ಪಟ್ಟಿದ್ದಾನೋ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಸಹಿತ ಅದು ಕೈ ಬಿಡಲಿಲ್ಲ. ಹಾಗಾಗಿ ಆ ರಾಮನ ಚರಣಾರವಿಂದದಲ್ಲಿ ನಾವೆಲ್ಲರೂ ಇವತ್ತು ದೇಶವ್ಯಾಪ್ತ ಪ್ರಪಂಚವ್ಯಾಪ್ತ ಬ್ರಹ್ಮಾಂಡದಲ್ಲೇನೆ ಮತ್ತೊಂದೇನಂತಂದರೆ ನಡೆದಿರೋತಕ್ಕಂಥ ನಮ್ಮ ತಪ್ಪಗಳ ಒಂದು ಪ್ರಾಯಶ್ಚಿತ್ತವೂ ಸಹ ಇವತ್ತು ನಾವು ಮಾಡುತ್ತಾ ಇರೋದು ಪ್ರಾಯಶ್ಚಿತ್ತಾನೆ. ಹಾಗಾಗಿ ತಾವೆಲ್ಲರೂ ಇಲ್ಲಿ ದಕ್ಷಿಣದ ಅಯೋಧ್ಯೆ ಸದ್ಗುರು ಸಮರ್ಥ ನಾರಾಯಣ ಮಹಾರಾಜರು 11ನೇ ಅಧಿಕಾರಿ ಪುರುಷರು ಸಮರ್ಥ ರಾಮದಾಸ ಪರಂಪರೆ ಅಂಥ ಒಂದು ಚಾರಿತ್ರಾತ್ಮಕವಾಗಿ ಇರೋತಕ್ಕಂಥ ಆ ಪವಿತ್ರ ಪುಣ್ಯಭೂಮಿಯಲ್ಲಿ ಹರಿಹರ ಅಭೇದ್ಯ ಕ್ಷೇತ್ರದಲ್ಲಿ ಉತ್ತರವಾಹಿನಿ ತುಂಗಭದ್ರಾ ತೀರದಲ್ಲಿ ರಾಮ ಸಾನ್ನಿಧ್ಯ, ಗುರು ಸಾನ್ನಿಧ್ಯ, ಗೋ ಸಾನ್ನಿಧ್ಯ, ಯಜ್ಞ ಸಾನ್ನಿಧ್ಯ ಇಂಥ ಒಂದು ಪರ್ವವನ್ನು ನಾವು ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸತಕ್ಕಂಥದ್ದು ಬಹುಶಃ ರಾಮ ಕೊಟ್ಟಿರೋತಕ್ಕಂಥ ಮಹಾಕೃಪೆ, ಅದು ಪೂರ್ವಜನ್ಮ ಸುಕೃತ. ಇದರ ಪರವಾಗಿ ನಾವೆಲ್ಲರೂ ಸಹ ಯಾವ ತರಹ ನಾವು ಕಾಶಿ ದರ್ಶನ ಮಾಡಿಕೊಂಡು ಏನು ರಾಮೇಶ್ವರಗೆ ಗಂಗೆಯನ್ನು ಸಮರ್ಪಣೆ ಮಾಡಿ ದರ್ಶನ ಮಾಡಿದಾಗ ಫಲ ಸಿಗುತ್ತೋ, ಹಾಗೆಯೇ ಅಯೋಧ್ಯೆ ರಾಮ ದರ್ಶನ ಮಾಡಿಕೊಂಡು ಶ್ರೀ ಕ್ಷೇತ್ರದ ದಕ್ಷಿಣದ ಅಯೋಧ್ಯೆ ದರ್ಶನ ಮಾಡ್ಕೋಬೇಕು ಅಂಥೇಳಿ ನಾವೆಲ್ಲರೂ ಕರ್ನಾಟಕ ವಾಸಿ ಆಗಿರೋತಕ್ಕಂಥವ್ರು ಎಲ್ಲರೂ ರಾಮಭಕ್ತರು ಎಲ್ಲರೂ ಆ ಹರಿಭಕ್ತ ಸೇನೆ ಆ ಮಾರುತಿ ಸೇವೆಯಲ್ಲಿರತಕ್ಕಂಥವ್ರು ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಜಗತ್ ಕಲ್ಯಾಣಕಾರಕ್ಕಾಗಿ ಅವನು ಕೃಪೆ ಮಾಡಬೇಕು. ಹಾಗಾಗಿ ಎಲ್ರಿಗೂ ಕರೆ ಮಾಡಿ ಎಲ್ಲರೂ ಕ್ಷೇತ್ರದ ದರ್ಶನದ ಆನಂದ ಪಡಿಬೇಕು, ಅವನ ಒಂದು ಅನುಗ್ರಹ ಪಡಿಬೇಕು, ಅವನ ಒಂದು ಪ್ರಸಾದ ಪಡಿಬೇಕು ಅಂಥೇಳಿ ಈ ಒಂದು ಅದ್ಭುತವಾದ ಸಂದರ್ಭದೊಳಗೆ ರಾಮನ ಪಾದದೊಳಗೆ ಪ್ರಾರ್ಥನೆ. ಸಿಯಾವರ ರಾಮಚಂದ್ರ ಭಗವಾನ ಕೀ ಜಯ. ಪ್ರಮುಖವಾಗಿ ಅಜನ್ಮದ ಜನ್ಮೋತ್ಸವ ನಾವು ಮಾಡ್ತಾ ಇರೋದು ನಾವು ತಿಳ್ಕೋಬೇಕು. ಅವನು ಎಲ್ಲ ಕಡೆ ಜನ್ಮ ಅನ್ನೋತಕ್ಕಂಥದ್ದು ಸಗುಣ ಭಕ್ತಿಪೂರ್ವಕವಾಗಿ ಮಾಡಿರೋತಕ್ಕಂಥ ಇವತ್ತು ಪುನಃಸ್ಥಾಪನೆ. ಹಾಗೇ ಅಯೋಧ್ಯೆ ರಾಮದ ದಕ್ಷಿಣಾಧಿ ಈ ಬಲವೇ ನೀವು ಮತ್ತೆ ನೋಡಿದಿರ, ಆ ಶಿಲಾವಗ್ರಹ ಮತ್ತು ಕರ್ನಾಟಕದಿಂದಲೇ ಆಗಿರೋ ರಾಮ ಮತ್ತೆ ನೀವು ನೋಡಿ ಅದೇ ರೂಪದಲ್ಲಿದ್ದಾನೆ. ಫೋಟೋ ನೀವು ಏನಾದ್ರು ನೋಡಿರ್ಬೋದು, ಅದೇ ಒಂದು ಆ ಬಿಂಬ ಅದರಲ್ಲಿ ಕಾಣ್ತದೆ. ಹಾಗಾಗಿ ಸ್ವಾಮಿ ಆ ಪ್ರತಿಬಿಂಬವೇ ಅಲ್ಲಿ ಆ ರಾಮನ ಅಯೋಧ್ಯದಲ್ಲಿ ನಾವು ಇವತ್ತು ಪ್ರತಿಷ್ಠೆ ಮಾಡಿಕೊಂಡಿರೋತಕ್ಕಂಥದ್ದು. ಮಹನೀಯರು ಸಂಪ್ರದಾಯ ಅನಂತ ಕಾಲದಿಂದ ಕಾರಣಜನ್ಮರು, ವಿಭೂತಿ ಪುರುಷರು, ಅವತಾರ ಪುರುಷರು ಎಲ್ಲರೂ ಸಹ ಪ್ರಯತ್ನ ಮಾಡಿರೋತಕ್ಕಂಥದ್ದು ಒಂದು ಆನಂದ ಘಟ್ಟ. ಏನಂದರೆ ಚೋಳರಾದರು, ರಾಯಲವಾರಾದರು, ಮೈಸೂರು ಮಹಾರಾಜರಾದರು, ಪೇಶ್ವೆ ಆದರು, ಮರಾಠ ಆದರು, ಕಾಕತೀಯರಾದರು, ಇವತ್ತು ಸಾಧ್ಯವಾಯಿತಲ್ಲ. ಹೌದಲ್ವ? ಇಷ್ಟು ಶತಾಬ್ದಿಗಳ ದಾಟಿ ಅದು ರಾಮನ ಈ ಒಂದು ಅಯೋಧ್ಯೆ ರಾಮನ ಕೃಪೆಯೇ ಅದೇ ಪ್ರತಿಬಿಂಬ. ನೀವು ದಿನ ಕೇಳ್ತಾ ಇದ್ದೀರಾ ಬೇರೆ 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 ಥರ ಕರ್ನಾಟಕದಿಂದಲೇ ಕೆತ್ತನೆ ಮಾಡೋಕ್ಕೆ ಅದೇ ಶಿಲಾ ವಿಗ್ರಹ, ಆ ಘನಶ್ಯಾಮ ಸ್ವರೂಪ. ಹಾಗಾಗಿ ಅದೇ ಒಂದು ಪ್ರತಿಬಿಂಬ ಅಲ್ಲಿ ಪ್ರತಿಷ್ಠೆ ಆಗಿರೋತಕ್ಕಂಥದ್ದು. ಬಾಲರಾಮ ಅವನಿರೋತಕ್ಕಂಥ ಬಾಲವಯಸ್ಸೆ ಮತ್ತು ಕೆಲವು
ದರ್ಬಾರ ನಾಮವನ್ನು ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಬೇರೆ ಬೇರೆ ಥರದ್ದೆಲ್ಲ ಅದ್ಭುತವಾದ ಮಹಾಸಂಕಲ್ಪ ಮಾಡಿಕೊಂಡಿದ್ದಾರೆ. ಒಂದೇ ಒಂದು ನಾವು ಹೆಮ್ಮೆ ಪಡೋದಕ್ಕೆ ದಕ್ಷಿಣ ಭಾರತದ ನಾವು ಕನ್ನಡಿಗರೆಲ್ಲರೂ ಸ್ವಾಮಿ ಪ್ರತಿಬಿಂಬ ಸ್ಥಾಪನೆ ಆಗಿದೆ. ಎಲ್ಲರಲ್ಲೂ ಕರೆ ನಾವು ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಅಯೋಧ್ಯೆ ದರ್ಶನ ಇಲ್ಲಿ ಮಾಡಿಕೊಂಡು ಅಲ್ಲಿ ಮಾಡೋದೇ. ಉತ್ತರ ಭಾರತ ದೇಶವು ದಕ್ಷಿಣಕ್ಕೆ ಬರಬೇಕು, ದಕ್ಷಿಣಿಯರು ಉತ್ತರಕ್ಕೆ ಹೋಗಬೇಕು. ಇದು ವಸುದೈವ ಕುಟುಂಬಕಂ. ಆ ರಾಮರಾಜ್ಯ ಸ್ಥಾಪನೆ, ಜಗತ್ ಕಲ್ಯಾಣ, ಯಾವ ಜಗತ್ತದಲ್ಲಿ ಅವನೇ ಅಧಿಕಾರಿ. ರಾಮ ಅಂದಾಗಲೇ ಎಲ್ಲನೂ ಆ ದಾರಿದ್ರ್ಯ ಹರಣ ಆಗಿ ಮನಸ್ಸು ಆ ಸಂಸ್ಕೃತಿ ಸ್ಥಾಪನೆ ಆಗಬೇಕು. ಏನು ಸತ್ಸಂಸ್ಕೃತಿಯ ಪ್ರತಿಬಿಂಬವೇ ಆ ಸ್ವಾಮಿ. ಗೋಹಿಂಸೆ ನಿಲ್ಲಬೇಕು. ನೀವು ಕೇಳಿರ್ಬೋದು ಆಚಾರ್ಯ ವರ್ಗ. ನೀವು ಇತ್ತೀಚೆಗೆ ಬಹಳಷ್ಟು ಜನ ಹೇಳಿದಾಗ ರಾಮನ ಸ್ಥಾಪನೆಗೆ ಆನಂದ ಏನು ಕೊಡುತ್ತೆ ಅಂತಂದರೆ ವ್ಯಾಪ್ತವಾಗಿ ಆಗೋತಕ್ಕಂಥ ಗೋಹಿಂಸೆ ನಿಲ್ಲಬೇಕು. ಇದಕ್ಕೆ ಒಂದು ಕಟ್ಟುನಿಟ್ಟಾಗಿ ಇರೋತಕ್ಕಂಥ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಸಹ ಅವ್ರದ್ದು ಇವ್ರದ್ದು ಯಾಕಂದರೆ ಮಹಾರಾಜರು ಮಹನೀಯರು ಸ್ವಾಮಿಗಳು ಭಾಗವತ ಹೇಳ್ತದೆ, ಅದರ ಉಸಿರು ಜೊತೆ ಆಟ ನೀವು ಆಡಬೇಡಿ. ಆ ಉಸಿರಿ ಜೊತೆನೇ ನಿಮ್ಮ ಅಸ್ತಿತ್ವ ಬಂಧನ. ಅದನ್ನು ಕಾಪಾಡೋತಕ್ಕಂಥದ್ದಂದರೆ ಜಗತ್ತು ಕಾಪಾಡೋತಕ್ಕಂಥದ್ದು ವಿಷಯ, ಪ್ರಕೃತಿಯನ್ನು ಕಾಪಾಡೋತಕ್ಕಂಥದ್ದು ಅಂಶ. ಇದು ಯಾವ ವಿಜ್ಞಾನದಿಂದನೂ ನೀವು ನೋಡಬಹುದು. ಹಾಗಾಗಿ ಇವತ್ತಿನ ಮೊದಲನೇ ಸಂಕಲ್ಪ ನಾವು ಮಾಡೋತಕ್ಕಂಥದ್ದು ಮಹಾತ್ಮರ ಹೃದಯದಲ್ಲಿ ಇರೋತಕ್ಕಂಥ ರಾಮನ ಹೃದಯಕ್ಕೆ ಆನಂದ ಕೊಡೋತಕ್ಕಂಥದ್ದು ಗೋಹಿಂಸೆ ನಿಲ್ಲಬೇಕು. ದೇಶವ್ಯಾಪ್ತವಾಗಿ ಕಟ್ಟಿಟ್ಟಾಗಿ ಅದನ್ನು ನೆಲೆಸಬೇಕು. ಆವಾಗಲೇ ರಾಮ ಆನಂದವನ್ನು ಅದು ಕೊಡ್ತಾ ನಾವೇನು ರಾಮರಾಜ್ಯ ಕಲ್ಪನೆ ಮಾಡ್ತಾ ಇದ್ದೀವಲ್ವ, ಆನಂದದ ಕಲ್ಪನೆ ನಾವೇನು ಮಾಡ್ತಾ ಇದ್ದೀವಲ್ವ, ಸಮಾಧಾನದ ಏನು ಕಲ್ಪನೆ ಮಾಡ್ತಾ ಇದ್ದಲ್ಲ ಅದು ಸಾಕ್ಷಾತ್ಕಾರ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಯಾವ ವಿಚಾರವೇ ಇದ್ದರೂ ಸಹ ವ್ಯಾಪಕವನ್ನು ಏನು ಪರಿಪೂರ್ಣವಾಗಿ ಅವನು, ಯಾಕಂದರೆ ಅವನೇ ವನವಾಸಕ್ಕೆ ಹೋಗಿ ಇವತ್ತಿನವರೆಗೂ ವನವಾಸ ಮಾಡಿದ್ದಾನೆ. 14 ವರ್ಷ ಅಲ್ವಲ್ಲ, 14 ವರ್ಷವೇ ಅನಂತ ಕಾಲದವರೆಗೂ ನಾವು ವನವಾಸದಲ್ಲಿ ಮನುಷ್ಯರಿಟ್ಟಿದ್ದೇವೆ. ಯಾಕಂದರೆ ಯುದ್ಧಕಾಂಡದೊಳಗೆ ಮನುಷ್ಯನ ಹೆಸರೇ ಇಲ್ಲ, ವಾನರರೇ ಧರ್ಮಯುದ್ಧ ಮಾಡಿರತಕ್ಕಂಥದ್ದು. ಆ ಚೇಷ್ಟೆ ನಮ್ಮಲ್ಲಿ ಬರಬೇಕು, ಸಮರ್ಪಣೆ ಭಾವನೆ ಬರಬೇಕು ರಾಮನಲ್ಲಿ. ಹಾಗೆ ಆವಾಗಲೇ ಅವನು ಒಪ್ಪಿಕೊಳ್ಳೋತಕ್ಕಂಥದ್ದು. ಹಾಗಾಗಿ ರಾಮನಿಗೆ ಏನು ನಾವು ಶ್ರದ್ಧೆಯನ್ನು ಭಕ್ತಿಪೂರ್ವಕವಾಗಿ ಹಣ್ಣು ಕಾಯಿ ಅಂತೀವಲ್ಲಿ ಏನು ಸಮರ್ಪಣೆ, ಈ ಭಾವನೆಯನ್ನೇ ಸಮರ್ಪಣೆ. ಹಾಗಾಗಿ ರಾಮದ ಈ ಹರಿಹರ ಕ್ಷೇತ್ರ ಅಭೇದ್ಯ. ಶಿವಾಯ ವಿಶ್ವರೂಪಾಯ ಶಿವರೂಪಾಯ ವಿಷ್ಣವೇ. ಶ್ರೀರಂಗದಲ್ಲಿ ಒಬ್ನೆಯ, ಅಯೋಧ್ಯದಲ್ಲಿ ಒಬ್ನೆಯ, ಕೇದಾರದಲ್ಲಿ ಒಬ್ನೆಯ, ಪುರಿದಲ್ಲಿ ಒಬ್ನೆಯ, ದ್ವಾರಕೆಯಲ್ಲಿ ಒಬ್ನೆಯ, ಇಬ್ಬರೂ ಇರೋತಕ್ಕಂತಹ ಮಹಾಕ್ಷೇತ್ರ ಮತ್ತು ಭೂಮಿ ಮೇಲೆ ಇಲ್ಲ. ಅಭೇದ್ಯ ಹರಿಹರ ಕ್ಷೇತ್ರ. ಉತ್ತರವಾಹಿನಿ ತುಂಗಭದ್ರಾ, ಅಯೋಧ್ಯಾರಾಮ, ಕಾಮಧೇನು, ಸ್ವಾಮಿಗಳ ಚರಣಾರವಿಂದ ಇನ್ನೇನು ಬೇಕು. ಹಾಗಾಗಿ ನಾವೆಲ್ಲರೂ ಇವರ ಪರಿಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಾಗಿ ಆನಂದವಾಗಿ ಅವರ ಪೂಜೆಯನ್ನು ಮಾಡಿಕೊಂಡು ದರ್ಶನವನ್ನು ಪಡೆದು ಪ್ರಸಾದ ಪಡೆದು ಆನಂದೋತ್ಸವವನ್ನು ಸಾಯಂಕಾಲ ದೀಪೋತ್ಸವ ಬಾಣಸಂಚದಿಂದ ಒಂದು ದೀಪಾವಳಿ ಏನೋ ಆ ತಿಮಿರಾಂಧವನ್ನು ದೂರ ಮಾಡತಕ್ಕಂಥ, ಆ ಕತ್ಲವನ್ನು ದೂರ ಮಾಡತಕ್ಕಂಥ, ಆ ಬಾಧೆಯನ್ನು ದೂರ ಮಾಡತಕ್ಕಂಥ, ಆ ಕಾಲವನ್ನು ತೆಗೆದು ಹಾಕೋತಕ್ಕಂಥ ರಾಮ ಇವತ್ತು ನಾವು ಸಾಯಂಕಾಲ ಆ ಪ್ರದೋಷ ಪೂಜೆಗೆ ಒಂದು ಉತ್ಸವದ ಪರಿಪೂರ್ಣತೆ ನಾವು ಎಲ್ಲರೂ ನೋಡಬಹುದು. ಎಲ್ಲರೂ ಪ್ರಸಾದ ಸ್ವೀಕರಿಸಿ ಇವತ್ತಿನ ಪೀಳಿಗೆಯೇ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಎಲ್ಲರೂ ಜವಾಬ್ದಾರರು. ಎಷ್ಟು ಆನಂದ ನೋಡಿ ಪ್ರಾಯಶ್ಚಿತ್ತಕ್ಕೆ. ಅದಕ್ಕೆ ಇವತ್ತು ಸೂತ್ರಧಾರರು ಯಾರಪ್ಪ, ನಾವು ರಾಜರು ಅಂತಂದ್ರೆ ರಾಜರೇ ನಡೆಸೋತಕ್ಕಂಥ ಲಕ್ಷ್ಮೀನಾರಾಯಣ ಸ್ವರೂಪ ಅಂತೇಳಿ ನಾವು ಆ ಒಂದು ಸ್ಥಾನದಲ್ಲಿ ಮರ್ಯಾದೆಯಿಂದ ಮಾಡ್ಕೊಂಡಿರೋರೇ ಇವತ್ತು ನರೇಂದ್ರ ಮೋದಿಗಳು. ಅವ್ರ ಜೊತೆ ಒಂದು ವಾನರ ಸೇನೆ, ನಾವೆಲ್ಲ ಭಕ್ತಾದಿಗಳು ಎಲ್ಲವೂ ಪ್ರಪಂಚವ್ಯಾಪ್ತವಾಗಿ ಎಲ್ಲರೂ ಒಂದೊಂದು ಅಂಶ ಏನೇನು ಅಳಿಲು ಸೇವೆ. ಒಬ್ಬರು ಏನೋ ಊದುಬತ್ತಿ ಏನೋ ಮಾಡಿದ್ರಂತೆ, ಒಬ್ಬರು ನೀರು ತಂದ್ರಂತೆ. ಅಮ್ಮನವರಿಗೆ ರಾಮನ ಅತ್ತೆ ಮನೆ ಆ ಹಿಮಾಲಯದಲ್ಲಿ, ಆ ನೇಪಾಳದಲ್ಲಿ, ಅಲ್ಲಿಂದ ಅವರು ಒಡವೆಗಳು ತಂದಿರೋತಕ್ಕಂಥದ್ದು ಎಷ್ಟು ಆನಂದ ಅಂತಂದರೆ ಇದು ಎಲ್ಲಕ್ಕೂ. ಮತ್ತು ಯಾರೋ ಒಬ್ಬರು ಮುಂದುವರೆದು ನಾವಿಟ್ಟಿರೋತಕ್ಕಂಥ ಮರ್ಯಾದೆಯಿಂದ ನರೇಂದ್ರ ಮೋದಿಗಳು ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡೋತಕ್ಕಂಥ ಎಷ್ಟು ಹೆಮ್ಮೆ ಪಡೋತಕ್ಕಂಥ ವಿಷಯ. ಇದು ಯಾವುದಾದ್ರೂ ಸಾಧ್ಯವಾಯಿತೆ, ರಾಜರಿಗೂ ಆದರೂ ಸಾಧ್ಯವಾಯಿತೆ. ನೀವು ಕಲ್ಪನೆ ಮಾಡಿ, ವಿಕ್ರಮಾದಿತ್ಯ ಕಾಲದಿಂದಲೂ ಬಂದಿರೋತಕ್ಕಂಥದ್ದು ಇವತ್ತಿನ ಪರ್ವ ಎಷ್ಟು ದೊಡ್ಡದು. ಇದು ಒಂದು ಅಯೋಧ್ಯೆಗೆ ಒಂದು
ಬಹುಶಃ ಅಲ್ಲ. ನೀವು ನೋಡ್ತಾ ಇದ್ದೀರಾ ಕಾಶಿ ವಿಶ್ವನಾಥ ಮಂದಿರದೊಳಗೆ, ಮಥುರಾದೊಳಗೆ, ವೃಂದಾವನದೊಳಗೆ, ಕೇದಾರನಾಥದೊಳಗೆ, ಬದ್ರಿನಾರಾಯಣದೊಳಗೆ, ದ್ವಾರಿಕಾದೊಳಗೆ, ದಕ್ಷಿಣದೊಳಗೆ ಎಲ್ಲ ದೇವತೆಗಳ ದರ್ಶನ ಮಾಡಿ ಅಪ್ಪ ನನಗೆ ಬಲ ಕೊಡು. ಎಲ್ಲರಲ್ಲೂ ಆ ಆನಂದ. ನಿನ್ನೆ ಅವರು ಧನುಷ್ಕೋಟಿಗೆ ಹೋಗಿ ಬಂದರು, ಶ್ರೀರಂಗಕ್ಕೆ ಹೋಗಿ ಬಂದರು, ರಾಮೇಶ್ವರಕ್ಕೆ ಹೋಗಿರೋದಕ್ಕಂಥದ್ದು, ಪುರಿ ಜಗನ್ನಾಥಕ್ಕೆ ಹೋಗಿರೋದಲ್ಲ. ಎಲ್ಲರೂ ಒಂದು ಪರವಾನಗಿ ತಗೊಂಡು ನಾನು ಸೇವಕ, ಮೊದಲನೇ ಸೇವಕರು ನಾವೆಲ್ಲ. ಬಂಟೂರಿ ತೀಕೊಲು ತ್ಯಾಗರಾಜರು ಹೇಳಿದ್ದಾರೆ ಸೇವೆ ಏನಪ್ಪ ಏನಂತ ಹೇಳಿದ್ದಾರೆ ಪುರಂದರದಾಸರು, ದಾಸನಾಗೋ ವಿಶೇಷನಾಗೋ. ನಾವೆಲ್ಲರೂ ಈ ದಾಸ ಸೇವೆಯನ್ನು ಮಾಡಿ ಉದ್ಧಾರ ಆಗೋದಕ್ಕಂಥ ಸಮಯ ಇದು. ಸೇವೆಯನ್ನು ಸಲ್ಲಿಸೋದೇ ಅಲ್ವಾ. ಏನು ನಿರ್ಮಾಣ ಮಾಡಿರೋದೆಲ್ಲನೂ ದ್ವಾರಿಕೆ ಹೇಗೆ ಪರಮಾತ್ಮ ಕ್ಷಣದಲ್ಲೇ ನಿರ್ಮಾಣ ಆಯಿತು ಆ ಥರ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಎಷ್ಟೋ ವಿರೋಧ, ಏನೋ ಭಾವನೆ, ಏನೋ, ಆದರೆ ಆನಂದದ ಸ್ವರೂಪಗ ಒಂದು ಕಡೆ ಉತ್ಸವ ನಡೀತಾ ಇದೆಯಾ, ಮನೆ ಮನೆಗೆ ಎಷ್ಟು ಜನ ಇದ್ದಾರೋ ಅಷ್ಟರ ದಯದಲ್ಲೂ ಸಹ ಉತ್ಸವ ನಡೀತಾ ಇದೆ. ನಾವು ಏನಾದರೂ ಕಿವಿಯಲ್ಲಿ ಮಂತ್ರ ಊದಿ ಇದು ಹೇಳೋಕ್ಕೆ ಸಾಧ್ಯವೇ? ಮನಸ್ಪೂರ್ವಕವಾಗಿ ಅಂತಃಕರಣದಿಂದ ಮಾಡ್ತಾರೆ. ರಾಮನೇ ಕೊಟ್ಟಿರೋತಕ್ಕಂಥ ಪ್ರೇರಣೆ. ಹಾಗಾಗಿ ದೊಡ್ಡವರು ಆಚಾರ್ಯ ಪೀಠ ಆಶೀರ್ವಚನ, ಅವರ ಕಠೋರ ವಚನದಲ್ಲೂ ಸಹ ಒಂದು ಅದ್ಭುತವಾದ ಕಾರ್ಯ ಪರಿಪೂರ್ಣ ಆಗೋಕ್ಕೆ ಅವರು ಆಶೀರ್ವಚನ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಶೈವ ಕ್ಷೇತ್ರ ಹೌದಾ ಅಲ್ವಾ? ಕರ್ನಾಟಕ ಏನೋ ದಕ್ಷಿಣದಲ್ಲಿ ಬೇರೆ ಬೇರೆ ಇರೋತಕ್ಕಂಥ ಸಂಪ್ರದಾಯ ಎಲ್ಲರೂ ಸಹ ಎಲ್ಲೆಲ್ಲಿದ್ದಾರೋ ಅವರು ಕೈ ಜೋಡಿಸಿ ಅವರು ಮಾಡೋತಕ್ಕಂಥ ಅವರ ಒಂದು ತಪೋಬಲದಿಂದ ಈ ಕಾರ್ಯ ಆನಂದವಾಗಿ ಅನಂತ ಕಾಲದವರೆಗೂ ಆನಂದ. ಇವತ್ತು ಒಂದಿನದ ದೀಪಾವಳಿ, ಒಂದು ದಿನದ ದಸರಾ, ಲಕ್ಷ್ಮಿ ಅಲ್ಲ, ಇದು ಅನಂತ ಕಾಲದ ನಿತ್ಯವೂ ನಡೆಯೋ ನಿತ್ಯ ಕಲ್ಯಾಣ ರಾಮಂದು ಅಂತೇಳಿ ಇವತ್ತು ಮಾಡಿರೋತಕ್ಕಂಥದ್ದು. ನಾವು ಎಲ್ಲರೂ ಬಹುಶಃ ಅವರು ಕಾರ್ಯ ನಡೆಸಿರೋ ಅವರಿಗೆ ಎಲ್ಲರಿಗೂ ಮಹನೀಯರಿಗೆ ಅನಂತ ಮಠಗಳಿದೆ ಅಯೋಧ್ಯೆಯಲ್ಲಿ. ನೃತ್ಯ ಗೋಪಾಲ ದಾಸ್ ಅವರ ಮುಖಂಡರು, ಅದಕ್ಕೆ ವಯಸ್ಸಾಗಿದೆ 90. ಅವ್ರ ಜೊತೆ ಅನಂತ ಬೇರೆ ಬೇರೆ ಸಂಪ್ರದಾಯ ಮಹಂತರು. ಅವರ ಒಂದು ಕೃಪೆಗೆ ನಾವೆಲ್ಲ ಪಾತ್ರರಾಗಿ ನಮ್ಮ ಜೀವನ ಆ ಸ್ವಾಮಿಯ ಆನಂದ ಕೊಟ್ಟು ಅದನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಏನು. ಹಾಗಾಗಿ ಯಾರದ್ದೋ ಒಬ್ಬರು ಹೆಸರು ಬಂತು, ಹೆಸರು ಬರಲಿಲ್ಲ ಅಂತಲ್ಲ, ರಾಮ ಅಂದ ತಕ್ಷಣ ಜಗತ್ತು ಬಂದುಬಿಡ್ತು, ಎಲ್ಲ ಬಂದಾಗಿ. ಹಾಗಾಗಿ ಇವತ್ತು ರಾಮನ ಚರಿತ್ರಗಾಥೆ ಎಷ್ಟು ಹೇಳಿದರು. ಇವತ್ತು ಮೊನ್ನೆ ತಾವೆಲ್ಲ ಯಾವ ಥರ ಈ ಪ್ರಯತ್ನ ಮಾಡ್ತಾ ಇದ್ದಾರಲ್ಲಕ್ಕೆ ಕ್ಷಣ ತಗೊಳ್ತೇನೆ. ಅಯೋಧ್ಯೆಯಲ್ಲಿ ಒಬ್ಬ ಚಿಕ್ಕ ಮಗುಗೆ ಕೇಳಿದರು, ಏನಪ್ಪ ನಿನಗೆ ರಾಮ ಅಷ್ಟು ಪ್ರೀತಿ ಅದಕ್ಕೆ ಅಂತಾರೆ ಅಂದರೆ, ಅವರು ಸಂಸ್ಕಾರವಂತರು, ಅವರ ಜೀವನ ಸಂಸ್ಕಾರ. ಒಂದು 8, 9, 10 ವರ್ಷದ ಮಗು ಹೇಳಿದ, ಓಹೋ ಅದಕ್ಕೆ ನೀನು ಅಷ್ಟು ಪ್ರೀತಿಯ. ಅದಕ್ಕೆ ಅವನು ರಾಮಾಯಣದ ಒಂದು ಘಟ್ಟ ಹೇಳ್ದ. ಉದಾಸನಾಗೆ ಕುಂಭಕರ್ಣದ ಹತ್ರ ಆ ಬಾಹುಬಲಿ ರಾವಣ ಹೋದಾಗ, ಅಣ್ಣ ಏನಾತಪ್ಪ ನೀನು ಚಕ್ರವರ್ತಿ, ನಿನಗೆ ಮನಸ್ಸಿಗೆ ಬೇಕಾಗಿರೋತಕ್ಕಂಥದ್ದೆಲ್ಲ ನೀನು ಬಾಹುಬಲದಿಂದಲೋ ಮಾಯಾವಿ ರಾಕ್ಷಸ ನೀನೇನೋ ಮಾಡ್ತಾ ಇದ್ದೀಯಾ, ಅವನವ್ರನ್ನ ಸೈತಾನವನು ಸಾಧು ವೇಜರು ಹರಿಸಿ ತಂದಿದ್ದೀಯಾ, ಇನ್ನೇನು ಬೇಕಾಗಿತ್ತು ನಿನಗೆ, ನೀನು ಯಾವ ರೂಪನನ್ನು ಧರಿಸ್ಬಹುದಲ್ವಾ ಅಂಥೇಳಿ, ನೀನು ರಾಮನಾಗಬೇಕು ಅಂದರೆ ರಾಮನ ರೂಪ ಧರಿಸ್ಬಹುದಲ್ಲ, ಯಾಕೆ ಈ ಥರ ಉದಾಸನಾಗಿದ್ದೀಯಾ ಅಂಥೇಳಿ ಕುಂಭಕರ್ಣ ಪ್ರಶ್ನೆ ಮಾಡಿದಾಗ, ಮುಟ್ಟಾಳ ನೀನು ನಾನು ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ವೇನೋ. ಆವಾಗ ರಾವಣಂತಾನೆ, ನನ್ನ ಮನಸ್ಸಿನಲ್ಲಿ ರಾಮನ ವೇಷಧಾರಣೆನೋ ನಾಟಕನೋ ಇನ್ನೊಂದು ಮಾಯಾವಿ ಅವನು. ಅಂಕುರಾರ್ಪಣ ಆದರೆ ಸಾಕು ಜಗತ್ತೆಲ್ಲ ನನ್ನ ತಾಯಿಯಂಗೆ ಕಾಣ್ತದೆ. ಇದು ರಾಮಾಯಣದಲ್ಲಿ ಇರೋದಕ್ಕೆ. ಬರೀ ನಾಟಕ ಮಾಡೋಕ್ಕೆ ಹೋದರೂ ರಾಮನಾಗಿ ಹೋಗ್ತಾನೆ. ಅದು ರಾವಣ, ಅವನು ಅಷ್ಟು ಜ್ಞಾನಿ, ರಾವಣ ಬ್ರಹ್ಮ ಅಂಥೇಳಿ ಸಂಸ್ಕಾರ ವಿಕಾರದಿಂದಲೇ ಅದು ಪತನಕ್ಕೆ ಕಾರಣ ಆಯಿತು. ಅದಕ್ಕೆ ಇವತ್ತು ನಮಗೆ ಎಲ್ಲರಿಗೂ ಬೇಕಾಗಿರೋದು ಸಂಸ್ಕಾರ. ಪತಿತೋದ್ಧಾರಕ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತ. ಒಳ್ಳೆಯವರಿಗೆ ಒಳ್ಳೆ ಮೈನ್ ಮಾಡ್ತೇವೆ ನಾವು, ಹೌದೋ ಅಲ್ವೋ? ಪತಿತ ಪಾವನ ಅವನು, ಕಳ್ಳ ಸುಳ್ಳ ಅವನು ಇವನು ರೋಗಗ್ರಾಸಿತ ಮತ್ತೊಬ್ಬನು, ಅವನಿಗೆ ಉದ್ಧಾರ ಮಾಡೋದಕ್ಕಂಥ ಬಲ ಆ ಪರಮಾತ್ಮ ಸ್ವಾಮಿ. ಹಾಗಾಗಿ ಇವತ್ತಿನ ಪರ್ವ ಅದು ಅನಂತ ಕಾಲದವರೆಗೂ ಭವಿಷ್ಯ ನಿರ್ಮಾಣಕ್ಕಾಗಿ ನಿಲ್ತದೆ. ಅದು ಆನಂದಕ್ಕೆ ಕಾರಣ ಆಗ್ತದೆ. ಆದರೆ ಕೃಷಿ ಮಾತ್ರ ಎಲ್ಲರೂ ದಾಸರಾಗಿ
ವಿಶೇಷನಾಗೋತಕ್ಕಂಥ ಪ್ರಯತ್ನ ಮಾಡಬೇಕು. ಜೈ ಜೈ ರಘುವೀರ. ವಿಶ್ವ ಕಲ್ಯಾಣಕ್ಕೋಸ್ಕರ ಇಡೀ ಪ್ರಪಂಚವೇ ಅಯೋಧ್ಯೆ ಕಡೆ ಮುಖ ಮಾಡ್ತಾ ಇದೆ. ಮೋದಿಯವರು 11 ದಿನ ಕೇವಲ ಎಳೆನೀರನ್ನು ಮಾತ್ರ ಸೇವನೆ ಮಾಡಿ ಉಪವಾಸ ಮಾಡಿದರು. ಈ ಹಿನ್ನೆಲೆಯಲ್ಲಿ ತಾವು ಜನರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಇಂದ್ರಿಯ ನಿಗ್ರಹಣ, ಈ ಕೊಟ್ಟಿರೋ ಆರೋಗ್ಯವಂತವಾದ ಒಂದು ಶರೀರ, ಆ ರಾಮನಿಗೆ ನಾವು ಹೇಳ್ತೀವಲ್ವ, ಅದನ್ನು ಮೂಗುದಾಣ ಹಾಕಿ ಒಂದು ಪದ್ಧತಿಯಾಗಿ ಅದು ಒಳ್ಳೆಯ ಕಾರ್ಯಕ್ಕೆ ಆಗ್ತದೆ. ಅದಕ್ಕಾಗಿಯೇ ಉಪಾಸನೆಗೆ ಯಾವತ್ತಿಗೂ ಸಹ ಉಪವಾಸ ಪಾಲನೆ, ಆಹಾರದಲ್ಲಿ ಇರೋತಕ್ಕಂಥ ದೋಷ ಬಿಟ್ಕೊಂಡು ಹೋಗಬೇಕು ಅನ್ನೋದೇ ಮೂಲ ಹೇಳಿರೋತಕ್ಕಂಥ ಭಾರತೀಯ ಸಂಸ್ಕೃತಿ. ಹಾಗಾಗಿ ಯಾರಾಗಲೇ ಆಗಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತೇವೆ ಮನೆಯಲ್ಲಿ ಎಲ್ಲರೂ ಸಹ. ಎಷ್ಟೋ ಒಳ್ಳೆಯದಾಗಿ ಆನಂದವಾಗಿ ಅಡುಗೆ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಕಥೆ ಪರಿಪೂರ್ಣ ಆದ ನಂತರ ಬಂದವರಿಗೆ ಪ್ರಸಾದ ಸಲ್ಲಿಸಿ ತದನಂತರ. ಹಾಗಾಗಿ ಮೋದಿಯವರು ತಾಯಿ ಕೊಟ್ಟಿರೋದಕ್ಕಿಂತ ಸಂಸ್ಕಾರ, ಚಿಕ್ಕವರಿಂದ ದೊಡ್ಡವರಾಗಿ ಕಷ್ಟ ಸುಖ ಎಲ್ಲನೂ ಸಾಧು ಸಜ್ಜನರ ಜೊತೆ ಸುಯೋಗ ಸಿಕ್ಕು ಅಲ್ಲಲ್ಲೇ ಇದ್ದುಕೊಂಡು ಬೇರೆ ಬೇರೆ ಥರದ ವಾತಾವರಣದ ಮಾಹಿತಿ, ವಾರ್ಕರಿ ಸಂಪ್ರದಾಯ, ಪಂಡರಿಗೆ ಹೋದಾಗ ಅಲ್ಲಿ ಮಾಹಿತಿ, ತಿರುಪತಿಗೆ ಹೋದಾಗ ಅಲ್ಲಿ ಮಾಹಿತಿ, ರಾಮೇಶ್ವರಕ್ಕೆ ಹೋದಾಗ ಅಲ್ಲಿ ತಮಿಳುನಾಡೊಳಗೆ ಅಲ್ಲಿ ಮಾಹಿತಿ, ಪುರಿ ಜಗನ್ನಾಥಕ್ಕೆ ಹೋದಾಗ ಅಲ್ಲಿ ಮಾಹಿತಿ, ಈ ಥರದ ಮಾಹಿತಿ ಪಡಿತಾ ಸೇವೆಗೆ ಒಂದು ಅವಕಾಶ ಕೊಡಿಯಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಭಗವಂತ ಕೊಟ್ಟಿರೋತಕ್ಕಂಥ ಶರೀರ. ಯಾಕಂದರೆ ಸಮರ್ಥ ರಾಮದಾಸರು ಹೇಳಿದ್ದಾರೆ, ಸದಾ ಸರ್ವದಾ ಯೋಗ ತೂದಾಗಡಾವ, ನಿನ್ನ ಯೋಗ ಸುಯೋಗ ನನಗೆ ಈ ಶರೀರ ಕೊಟ್ಟು ನನಗೆ ನಿನ್ನ ಸೇವೆಯೊಂದು ಸುಯೋಗ ಯಾವತ್ತೂ ಇರಲೇಬೇಕು ಅಂಥೇಳಿ ಮೊನಾಚೆ ಶ್ಲೋಕದಲ್ಲಿ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳ್ತಾರೆ. ಸದಾ ಸರ್ವದಾ ಯೋಗ ತೂದಾಗಡಾವ ತುದೇ ಕಾರಣಿ ದೇಹ ಮಾದಾಪಡ. ನಿನ್ನ ಕಾರ್ಯದೊಳಗೆ ರಾಮ ಕಾರ್ಯಕ್ಕಾಗಿ ಇದು ಗಂಧ ಸುಮ್ಮನೆ ಅಲ್ಲಿ ಮೂಲೆಗೆ ಬಿದ್ದಿದ್ರೆ ಸುವಾಸನೆ ಬರೋದಿಲ್ಲ. ಯಾವಾಗ ತೆಯ್ತೀವೋ, ರಾಮ ಕೊಟ್ಟಿರೋತಕ್ಕಂಥ ಈ ಶರೀರ ರಾಮ ಕಾರ್ಯದೊಳಗೆ ತೆಯ್ದಾಗ ಆ ಪರಿಮಳ ಏನಿದೆಯಲ್ಲ ಎಲ್ಲರಿಗೂ ಅದು ಆನಂದವನ್ನು ಕೊಡ್ತದೆ. ಸದಾ ಸರ್ವದಾ ಯೋಗ ತೂದಾಗಡಾವ ತುದೇ ಕಾರಣಿ ದೇಹ ಮಾದಾಪಡ. ಉಪೇಕ್ಷೆ ಮಾಡಬೇಡಪ್ಪ, ನಾನು ಕೇಳ್ಕೊತೇನೆ ಇಷ್ಟೇ, ಏನೋ ನನಗೆ ನಿನ್ನ ದಾಸನಾಗಿ ನನ್ನ ಉದ್ಧಾರ ಮಾಡು ಅಂತೇಳಿ ಸಮರ್ಥರು ಮಾನಿಯರು ಎಲ್ಲರೂ ಸಹ ಅದೇ ಪ್ರಾರ್ಥನೆ ಮಾಡೋದು. ಆಚಾರ್ಯವರ್ಯ ಆದಿಶಂಕರ ಭಗವತ್ ಬೇರೆ ಮಾರ್ಗವಿಲ್ಲಪ್ಪ, ನಾನು ಎಷ್ಟಂತ ಹೇಳಿ ನಿಮಗೆ, ಭಜಗೋವಿಂದಂ 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 ಓಡಬತ್ತೆ, ರಾಮನಾಮ ಮಾಡ್ರಪ್ಪ. ಅದಕ್ಕಾಗಿ ಕಲಿಯುಗದಲ್ಲಿ ನಾಮಸ್ಮರಣೆಗಿಂತ ದೊಡ್ಡದಲ್ಲ. ಬೆಳಗ್ಗೆಯಿಂದ ನೀವೆಲ್ಲರೂ ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ರಾಮನಾಮ ಹೋಮದಲ್ಲಿ ಭಾಗವಹಿಸಿದ್ದೀರಾ, ರಾಮನಾಮ ರಥೋತ್ಸವದಲ್ಲಿ ಭಾಗವಹಿಸಿದ್ದೀರಾ, ರಾಮನಾಮದ ಪಲ್ಲಕ್ಕಿ ಸೇವೆಯಲ್ಲಿ ಭಾಗವಹಿಸ್ತಿದ್ದಾರ, ರಾಮನಾಮ ಮಾಡ್ತಾ ಮಂಗಳಾರತಿ ಪುಷ್ಪಾಂಜಲಿ ಮಾಡಿಕೊಂಡು ರಾಮ ರಸೋಯಿ ಅಂತೀವಿ, ರಾಮ ಪ್ರಸಾದ ಅಮ್ಮನವರು ಕೊಟ್ಟಿರೋದಕ್ಕೆ, ಸೀತಮ್ಮನವರು ಇಲ್ಲೇ ಕೊಟ್ಟಿದ್ದಾರೆ, ಅವರು ತಯಾರ ಮಾಡಿರೋತಕ್ಕಂಥ ಪ್ರಸಾದವನ್ನು ನಾವಿವತ್ತು ಸ್ವೀಕರಿಸೋಣ. ಹಾಗಾಗಿ ಉಪಾಸನಾ ದೇಹದಂಡನದ ಜೊತೆಗೆ ಸೇರಿಕೊಂಡಾಗಲೇ ಆ ಸತ್ಸಂಕಲ್ಪ ಪೂರ್ತಿ ಆಗ್ತದೆ. ಎಲ್ಲೋ ಕೂತ್ಕೊಂಡು ಹರಟೆ ಹೊಡಿತಾ ಏನೋ ಆಗಿರೋ ಶುಷ್ಕ ವೇದಾಂತದಿಂದ ರಾಮ ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ದೇಹದಂಡ ತ್ಯಜಿಸಿ ಅದನ್ನು ತೆಗೆದು ಅದನ್ನು ಸ್ವಾಮಿಗೆ ಸಮರ್ಪಣೆ ಮಾಡಬೇಕು. ಅಂತಹ ಒಂದು ಕೃತ್ಯವೇ ನೀವು ಕೇಳಿರೋ ಪ್ರಶ್ನೆಗೆ. ಹಾಗಾಗಿ ನಮ್ಮೆಲ್ಲರೆಲ್ಲರಿಗೂ ನಾವು ನೋಡ್ತೀವಲ್ವ, ಎಲ್ಲರೂ ನಿನ್ನೆನಿತ್ಯ ಯಾವ ಚಿಕ್ಕ ಕಾರ್ಯ ಆದರೂ ಸಹ ಅದರಲ್ಲಿ ದೃಷ್ಟಿ ಇಟ್ಕೊಂಡು ಆ ಥರದ ಶ್ರದ್ಧೆ ಇಲ್ಲದ್ರೆ ಸಾಧ್ಯವಾಗುತ್ತೆ. ಒಂದು ಮಗು ಪರೀಕ್ಷೆ ಬರೀತದೆ, ಎಷ್ಟು ಕಟ್ಟುನಿಟ್ಟಾಗಿ ರಾತ್ರಿ ಹಗಲ ಪ್ರಯತ್ನ ಮಾಡಿದಾಗ ಅದನ್ನು ಬರೆಯೋಕ್ಕೆ ಸಾಧ್ಯ. ಹಾಗಾಗಿ ಚಿಕ್ಕ ಚಿಕ್ಕ ಕಾರ್ಯಕ್ಕೆ ಇಷ್ಟಿದ್ರೆ ರಾಮ ಕಾರ್ಯಕ್ಕೆ ಯಾವ ಥರ ನಾವು ಇರಬೇಕಾಗ್ತದೆ. ಉಪಾಸನ ಮಾಡ್ಕೊಂಡು ನೀವು ಇವತ್ತು ನೋಡ್ತೀರಾ, ನಮ್ಮ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಹೋಗೋತಕ್ಕಂಥ ಉಪಾಸನೆ ಜೊತೆಗೆ ಹೋಗ್ತಾನೆ, ಅಯ್ಯಪ್ಪ ಸ್ವಾಮಿ ಉಪಾಸನೆಗೆ ಹೋಗ್ತಿರ್ತಾರೆ, ಮಾರುತಿ ಉಪಾಸನೆ ಮಾಡ್ಕೊಂಡು ಹೋಗ್ತಿರ್ತಾರೆ, ಅಮ್ಮನವರು ಶಾಕ್ತೇಯ ಮಾಡ್ಕೊಂಡು ಹೋಗ್ತಿರ್ತಾರೆ, ಮೈಲಾರ ಉಪಾಸನೆ ಮಾಡ್ಕೊಂಡು ಹೋಗ್ತಿರ್ತಾರೆ, ನಮ್ಮ ಕೊತ್ತೂರೇಶ್ವರ ಜಾತ್ರೆಗೆ ಎಲ್ಲ ನಾವು ಹೋಗ್ತಾ ಇರ್ತೇವೆ. ಹೌದಾ ಅಲ್ವಾ? ಒಂದ ಎರಡ ಅಲ್ರಿ, ಅವರು ಬಿಸಿಲು ರೀ, ಚಪ್ಪಲಿ ಇಲ್ಲ, ಯಾರ್ರೀ ಅಲ್ಲಿ ಯಾರಾದರೂ ಅವ್ರನ್ನ ಕೇಳೋರು ಇದ್ದಾರಾ ಅನ್ನೋದು ಇಲ್ಲ. ರಾಮ ಆ ಪರಮಾತ್ಮ ಪರಮೇಶ್ವರ ಇದ್ದಾನೆ ಮಾಡ್ಕೊಂಡು ಎಲ್ಲರೂ ಸೇವೆಯಲ್ಲಿರ್ತಾರೆ. ಯಾಕೆ ಬೇಕು ಅವನಿದ್ದ ನಂತರ. ಹಾಗಾಗಿ ನಾವೆಲ್ಲರ ಕಂಡಿದ್ದೇಯ. ಆದರೆ
ಮತ್ತು ಬೂದಿ ಮುಚ್ಚಿದ ಕೆಂಡ ಹಾಗೆ ನಮ್ಮ ಮನಸ್ಸಿನಲ್ಲಿ ಮತ್ತೊಂದು ಅನುಮಾನ. ಈಗಿಲ್ಲ ಆನಂದ ಪಡೆದ್ವಾ ಮಹಾರಾಜರ ಈ ಮಹದ್ವಾರ ಹೊರಗೆ ಹೋದ ತಕ್ಷಣ ಮತ್ತು ಅನಂತ ಪ್ರಶ್ನೆಗಳು. ಆ ಅನಂತ ಪ್ರಶ್ನೆಗಳು ಬಿಟ್ಟು ಸಮರ್ಪಣೆ ಬೇಕು. ಆತ್ಮನಿವೇದನ ಅಂತೀನಿ ನವವಿಧ ಭಕ್ತೊಳಗೆ ಅಂತಹ ಒಂದು ಆ ಅವಕಾಶ ಸ್ವಾಮಿ ಮಾಡಿಕೊಡ್ಬೇಕು. ಜೈ ಜೈ ರಘುವೀರ ಸಮರ್ಥ. ತಾವು ಅಯೋಧ್ಯೆ ಪ್ರಯಾಣ ಮಾಡಲಿಕ್ಕೆ ಅಯೋಧ್ಯೆ ಪ್ರಯಾಣ ಖರೆ ಅಂದರೆ ಮಹಾರಾಜರ ರಾಮದಾಸ ಪರಿವಾರ ಇಲ್ಲಿ ಎಷ್ಟಿದೆಯೋ ಅದಕ್ಕೂ 10ರಷ್ಟು ಪರಿವಾರ ಈಗಲೇ ಅಲ್ಲಿ ಕಾಯ್ತಾ ಇದೆ ಅಯೋಧ್ಯದಲ್ಲಿ. ಇದು ಹೇಳಬಲ್ಲೆ ನಿಮಗೆಲ್ಲರಿಗೂ. ಅಲ್ಲೆಲ್ಲರೂ ಹೋಗಿದ್ದಾರೆ, ಅಲ್ಲಿದ್ದಾರೆ ಅಯೋಧ್ಯದಲ್ಲಿ. ಆಮೇಲೆ ಒಂದೇನೆಂದರೆ ನಮ್ಮ ಜೊತೆ ಪ್ರಯಾಣ ಆಗಿ ಹೋಗಬೇಕನ್ನೋತಕ್ಕಂಥ ಮನಸ್ಸು ಅನಂತ ಜನಕ್ಕಿದೆ. ಅದನ್ನು ಬೇಗ ಈ ಕಾರ್ಯ ರಾಮಪೂರ್ತಿ ಮಾಡಲಿ ಕೇಳ್ಕೊಂಡ್ರು ಅವರೆಲ್ಲ. ಅಪ್ಪ ಇವತ್ತಿನ ಕಾರ್ಯ ಪ್ರತಿಷ್ಠೆಗೆ ಕೃಪೆ ಮಾಡಿ ದೇಶವ್ಯಾಪ್ತವಾಗಿರೋತಕ್ಕಂಥ ಭಕ್ತರೆಲ್ಲ ಅಲ್ಲಲ್ಲೇ ಅದನ್ನು ಪರಿಪೂರ್ಣ ಮಾಡಿ ನಿಮಗೆ ಅವಕಾಶ ಮಾಡಿಕೊಂಡು ಆನಂದವಾಗಿ ಎಲ್ಲರೂ ಬನ್ನಿ ಕರೆ ಮಾಡಿದರು. ಅಕ್ಷತೆ ಮನೆಗೆ ಕೊಟ್ವಲ್ವಾ, ಮದುವೆ ಅಕ್ಷತೆ ಹೇಗೆ ಹೋಗುತ್ತೆ, ಕರೆ ಮಾಡಿರ್ತೀವಿ ನೀವು ಬರಬೇಕಪ್ಪ ಅಂತ ಕೇಳ್ಬೋದು. ಆ ಥರ ಕೇಳ್ಕೊಂಡಿದ್ದಾರಲ್ವ ಎಲ್ಲರೂ ಸಹ ಭಕ್ತ ಮಹನೀಯರು ಅಕ್ಷತೆ ಬಂದಿರೋತಕ್ಕಂಥ ಮಹಾತ್ಮರ ಕಡೆಯಿಂದ. ಹಾಗಾಗಿ ಕರೆ ನಮ್ಮ ಜೊತೆ ನೀವೆಲ್ಲರೂ ಬರಬೇಕು. ಬೇಗ ಅಯೋಧ್ಯೆ ಆ ಒಂದು ರಾಮನ ಸಾಕ್ಷಾತ್ ದರ್ಶನ ಅಲ್ಲಿ ಮಾಡೋಕ್ಕೆ ಹೋಗೋಣ. ಇಷ್ಟರಲ್ಲೇ ಆ ಕಾರ್ಯ ಮಾಡಬೇಕು ಅಂಥೇಳಿ. ಯಾಕಂದರೆ ಈ ವಾರ 10 ದಿನ ಅವರೆಲ್ಲರೂ ಅಲ್ಲಿ ಇರೋತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ದಿನನಿತ್ಯವೂ ಕೇಳ್ತಾ ಇದೆ, ಕ್ಷಣಕ್ಕೂ ಫೋನ್ ಮಾಡಿ ಈ ಥರ ನಡೀತು ಆ ಥರ ನಡೀತು, ಸರಿಯೋ ಹತ್ರ ಆ ಥರ ಇದೆ. ಅಯೋಧ್ಯೆ ಮಾರ್ಗದೊಳಗೆ ಬೇರೆ ಬೇರೆ ಥರದ ಆನಂದೋಲ್ಲಾಸವಿದೆ. ಯಾರಿಗೂ ಬಹುಶಃ ಇವತ್ತು ಅಸಮಾಧಾನ ಅನ್ನೋತಕ್ಕಂಥದ್ದು ಅದು ಆ ಶಬ್ದವೇ ಇಲ್ಲ. ಎಲ್ರಿಗೂ ಆನಂದ. ಆ ನದಿ ತೀರದಲ್ಲಿ ಕೂತ್ಕೊಂಡೇ ಅವನು ರಾಮ ದರ್ಶನ ಮಾಡ್ತಾಯಿದ್ದಾನೆ. ನಾವು ನೀವು ಹರಿಹರದಲ್ಲಿ ಕೂತ್ಕೊಂಡೇ ಆ ರಾಮ ದರ್ಶನ ಮಾಡ್ತಾ ಇದ್ದೇವೆ. ಅಮೆರಿಕ, ಯುರೋಪ್, ಲಂಡನ್ ಎಲ್ಲೆಲ್ಲಿದ್ದಾರೆ ಅಲ್ಲೇ ಕೂತ್ಕೊಂಡು ಅದರ ದರ್ಶನ ಮಾಡ್ತಾ ಇದ್ದಾರೆ. ವಿಜ್ಞಾನದಿಂದ ತಮರಿಂದನೂ. ಯಾಕಂದರೆ ತಾವೆಲ್ಲರೂ ಸಹ ಪ್ರಯತ್ನ ಮಾಡಿದ್ದೀರಾ. ಇವತ್ತು ಕ್ಷಣದ ವಿಚಾರವನ್ನು ನೀವು ಮೀಡಿಯಾ ತರಪೆ, ಇವತ್ತು ಡಿಜಿಟಲ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಇವತ್ತು ವಿಜುವಲ್ ಮೀಡಿಯಾ ಆಗಲಿ, ತಾವೆಲ್ಲರೂ ಆ ಹನುಮತ್ ಸ್ವರೂಪವೇ ಮಾರುತಿ ಸೇನೆ. ನೀವೆಲ್ಲ ಅದನ್ನು ತಲುಪಿಸಿದ್ದೊಕ್ಕೆ ಎಲ್ರಿಗೂ ಆ ವಿಷಯ ತಿಳಿದಿದೆ. ಇಲ್ಲದ್ರೆ ಹೇಗೆ ಸಾಧ್ಯ? ಅದು ಕೇಳ್ತೇವೆ. ಇವನು ನಮ್ಮ ಧೃತರಾಷ್ಟ್ರಂಗೆ ಯುದ್ಧ ಹೇಗೆ ನಡೀತಾ ಸಂಜಯ ವಾಚ ಅಂಥೇಳಿ ಇವತ್ತು ನಮಗೆ ಎಲ್ಲರೂ ಕಣ್ಣಿಗೆ ಕಂಟೆಂಟ್ ಅಲ್ಲಿನೂ ಕಾಣೋದಿಲ್ಲೇನೋ ಅಷ್ಟೆಲ್ಲ ಇವೆಲ್ಲ ನೋಡ್ತಾ ಇದ್ದೀರಾ. ಹಾಗಾಗಿ ಇಷ್ಟಲ್ಲೇ ನಾವೆಲ್ಲರೂ ಅಯೋಧ್ಯೆ ಪ್ರಯಾಣ, ಕಾಶಿ ದರ್ಶನ ಮಾಡ್ಕೊಂಡು ಬರಬೇಕನ್ನೋ ಮಹಾಸಂಕಲ್ಪ. ತಾವೆಲ್ಲರೂ ಜೊತೆ ಆಗಬೇಕು. ಜಯ ಜಯ ರಘುವೀರ ಸಮರ್ಥ. ಸಿದ್ಧಿರಸ್ತು ಗೋಮಾತಾ ಫಲಪ್ರಸಾದ ಸಿದ್ಧಿರಸ್ತು ಕಾಮಧೇನು ಕೃಪಾ ಕಟಾಕ್ಷ ಸಿದ್ಧಿರಸ್ತು ಮನೋವಾಂಚಾ ಸತ್ಫಲ ಸಿದ್ಧಿರಸ್ತು ತಥಾಸ್ತು. ಗೋಮಾತಾ ಕಿ ಗೋಮಾತಾ ಕಿ ಗೋಮಾತಾ ಕಿ ಜಗನ್ಮಾತಾ ಕಿ ಜಗನ್ಮಾತಾ ಕಿ ಮಹಾರಾಜ್ಞಿ ಕಿ ಮಹಾರಾಜ್ಞಿ ಕಿ ಜಯ ಜಯ ರಘುವೀರ ಸಮರ್ಥ. ಸದ್ಗುರುನಾಥ್ ಎಲ್ಲರೂ ಬರ್ತಾ ಇರಿ ಮಹಾರಾಜ. ಈ ಹರಪನಹಳ್ಳಿ ದಾರಿಯಲ್ಲೇ ಲಾರಿ ಹೋಗ್ತಾ ಇದ್ರಿ. ಈ ಕ್ಷಣದಲ್ಲೂ ಯಾರಿಗೂ ಚೌರಸ್ತೆನೆಯಲ್ಲೇ ನಾವು ಪಕ್ಕದಲ್ಲೇ ನಿಂತ್ಕೊಂಡಿರುವಾಗೂ ಸಹ ಇದು ಸಂಪೂರ್ಣ ಭಾರತದೊಳಗೆ ಬಹಳ ಘೋರ ಪದ್ಧತಿಯಲ್ಲಿ ಏನು ಈ ನಾವು ಸ್ವತಃ ಅಂತರ್ದ್ವಂದ್ವ ಏನಂತಂದರೆ ಯಾರೋ ಮಾಡಿದರೂ ತಿಳಿದೆ ಅನ್ನೋತಕ್ಕಂಥದ್ದಲ್ಲ. ತಿಳಿದು ಮಾಡೋತಕ್ಕಂಥ ತಪ್ಪು ಸದ್ಯ ಅದು ಬಹುಶಃ ನಾವೆಲ್ಲರೂ ಅದಕ್ಕೆ ಯಾವುದೋ ಪ್ರಾಯಶ್ಚಿತ್ತ ಸಾಲೋದಿಲ್ಲ. ಯಾಕಂದರೆ ಎಲ್ಲರೂ ಸಹ ಮಹನೀಯರು ಜಗತ್ ಕಲ್ಯಾಣ ಆಗಬೇಕು ಅಂತಂದರೆ ಮೊದಲನೇದು ಗೋ ಹಿಂಸೆ ನಿಲ್ಲಬೇಕು. ಗೋ ಸೇವೆ ಅನ್ನೋತಕ್ಕಂಥದ್ದು ಕೃಷಕ ವರ್ಗ ಬಿಟ್ಕೊಂಡು ಹೋದರು. ಅತಿವೃಷ್ಟಿ, ಅನಾವೃಷ್ಟಿ, ಅನಾನುಕೂಲ ಆಯಿತು, ವಯಸ್ಸಾಯಿತು, ಗಾಯ, ಅದಕ್ಕೆ ದೊಡ್ಡ ತಾಪತ್ರಯ ಆಯಿತು. ಹಾಲು ಕೊಡೋದಿಲ್ಲ, ಕಟಕರಿಗೆ ಒಯ್ತಾ ಇದ್ದಾನೆ. ಡಿಪಾರ್ಟ್ಮೆಂಟ್ ಇಲ್ಲೂ ಸಹಿತ ಸೇಫ್ ಕಸ್ಟಡಿ ಕೇಳುತ್ತೆ.
ಮುನ್ಸಿಪಲ್ ಕಾರ್ಪೊರೇಷನ್ ಕೇಳುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳುತ್ತೆ. ಸಹಾಯಕ್ಕಾಗಿ ಈ ಕ್ಷೇತ್ರ ನಿಲ್ಲಬೇಕಾಗತ್ತೆ. ಮಹಾರಾಜರೇ ಒಂದು ಹಸು ಬಿದ್ದೋಗಿದೆ, ನಾನು ಅಲ್ಲಿಗೆ ಕಷ್ಟ ಅರ್ಥ ಇದ್ದೇನೆ ಅಂತ ನಾವು ಒಪ್ಪಿಕೊಂಡು ಅದನ್ನು ಈ ವಿಕಟ ಕಾರ್ಯದೊಳಗೆ ವಿರೋಧನೂ ಬಹಳ. ಸದ್ಯ ಮಹಾರಾಜರು ಸ್ಥಾಪನೆ ಮಾಡಿದ್ದಕ್ಕಿಂತ ಮೂಲ ಕ್ಷೇತ್ರದಿದ್ದ ಮತ್ತೊಂದು ಪ್ರತಿಬಿಂಬ ಭಾಗ್ಯನಗರ ಹೈದರಾಬಾದಲ್ಲಿದೆ. ಇವತ್ತು 8,500 ಹಸು ಆಶ್ರಮದಲ್ಲಿದೆ. ಇವತ್ತು ಈ ರಾಮ ಪ್ರತಿಷ್ಠಾ ಸಂದರ್ಭದಲ್ಲಿ 400 ಹಸು ಹೈದರಾಬಾದಿನಿಂದ ವಿಜಯವಾಡ ಹೈವೇದಲ್ಲಿ ಹಿಡ್ಕೊಂಡು ಸದ್ಯ ಒಂದು 150 ಹಸು ಗೋಶಾಲೆ ಆಶ್ರಮಕ್ಕೆ ತಂದಿದ್ದಾರೆ. ನಿತ್ಯವೂ ಬರ್ತಾ ಇರುತ್ತೆ. ಆವಾಗ ನಿತ್ಯ ಅದರ ಜೊತೆ ಆಗೋ ಸೇವೆ ಕಾರ್ಯಕ್ರಮ ಹೇಗೆ? ಮೂಲ ಈ ಕಾರ್ಯದಿಂದ ಹೆದರಿ ಭಾಳಷ್ಟು ಮಹಾಕ್ಷೇತ್ರಗಳೇ ದೂರವಿದ್ದು ಬಿಟ್ಟಿದೆ. ಯಾಕಂದರೆ ದಿವಸ ಅಲ್ವಾ ನಾವು ಈ ಜವಾಬ್ದಾರಿ ಎಂಥದ್ದು ಅಂದರೆ ಮಗಳ ಮದುವೆ ಮಾಡಿದ ಹಾಗೆ ನಿತ್ಯವೂ ದೈನಂದಿನಿ ಅಷ್ಟು ಜೋರಾಗಿ ಅದನ್ನು ಕಾರ್ಯವನ್ನು ಸಾಧ್ಯ ಮಾಡಬೇಕು. ಅದು ರಾಮನೇ ಪರಿಪೂರ್ಣ. ಹಾಗಾಗಿ ಈ ಭಯ ಏನಿದೆಯಲ್ಲ ಸಮಾಜದೊಳಗೆ, ಇದು ಆಗದೇ ಇದೆ. ಈಗ ನೋಡಿ, ಮೊನ್ನೆನೇ ಡಿಸೆಂಬರ್ ಜನವರಿಯಿಂದ ಈಗ ತುಂಗಭದ್ರಾ ತೀರದಲ್ಲಿ ಎಲ್ಲ ಕಟಾವಾತು, ಧಾನ್ಯ ಎಲ್ಲ ಕೈಗೆ ಬಂತು, ಮಕರ ಸಂಕ್ರಾಂತಿವರೆಗೂ ಬರ್ತಾನೇ ಇದೆ. ಗ್ರಾಸ ಅನ್ನೋದಕ್ಕೆ ಸುಡ್ತಾ ಇದ್ದರು. ಗ್ರಾಸ ಅಮ್ಮನವ್ರು ಎಷ್ಟು ಅನ್ನಪೂರ್ಣ ಆ ಧಾನ್ಯವು ನಾವು ಪಡಿತೀವೋ ಅಷ್ಟೇ ಬೆಲೆ ಪಡೆಯತಕ್ಕಂಥದ್ದು ನಾವೇನು ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಅದನ್ನು ಸುಡದೆ ಅದನ್ನು ಹಸುವಿಗೆ ತಂದಾಗ ಧೈರ್ಯದಿಂದ 4 ಜನ ಮಠದೊಳಗೆ ಗುರುಕುಲದೊಳಗೆ ರೈತಾಪಿ ಜನಕ್ಕೆ ಅವರಿಗೇ ಒಂದು ಥರದ ಈ ವರ್ಷ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಸ್ವಲ್ಪ ಯಾಕೋ ವರುಣದೇವರು ಸ್ವಲ್ಪ ಪರೀಕ್ಷೆ ತಂದಿಟ್ಟಿದ್ದಾರೆ ಅಂಥೇಳಿ. ಮುಂಚಿತವಾಗಿ ಆಡಿದಾಗ ಗೋವು ಸೇವೆಯಿಂದ ಒಂದು ಅಂತಲ್ಲ, ಪ್ರಕೃತಿ ಆನಂದ ಅನ್ನೋತಕ್ಕಂಥದ್ದು ಇವತ್ತು ಅಂತೀವಲ್ಲ ವೈಜ್ಞಾನಿಕವಾಗಿ. ಏನೋ ಹಾಲಿನ ಉಕ್ಕಿ ನದಿಗಳು ಹರಿಯುತ್ತೆ ಅಂತಂದರೆ ಅಮ್ಮನವ್ರ ಸೇವೆ ಆದಾಗಲೇ ಅದು ಹರಿಯುತ್ತೆ. ಹೊಲ ಮನೆ ಎಲ್ಲನೂ ಆನಂದವಾಗಿರಬೇಕು, ಪ್ರಕೃತಿಯಿಂದ ಬರೋತಕ್ಕಂಥ ಅನ್ನಪೂರ್ಣ ಆ ದೇವಿ ಕರುಣೆ ಮಾಡಬೇಕು ಅಂತಂದರೆ ಆಕೆ ಉಸಿರಾಡಬೇಕು, ಆಕೆ ಭೂಮಿಗೆ ಸ್ಪರ್ಶ ಮಾಡಬೇಕು. ಆಕೆ ಗರ್ಭದಿಂದ ಬಂದಿರೋತಕ್ಕಂಥ ಮಹಾಪದಾರ್ಥವೇ ಭೂಮಿಗೆ ಫಲೋತ್ಪತ್ತಿಗೆ ಬಲ ಕೊಡುತ್ತೆ. ಬೇರೆ ನೀವು ಯಾವ ಕಾರ್ಖಾನೆ ಒಳಗೆ ಯಾವ ಫ್ಯಾಕ್ಟ್ರಿ ಒಳಗೆ ಯಾವುದೇ ಪದಾರ್ಥ ತಯಾರು ಮಾಡಿ ಸ್ಪರ್ಶ ಮಾಡಿದ್ರೆ ಬೇರೆ ಏನೂ ಸಾಧ್ಯ ಆಗೋದಿಲ್ಲ. ನಮ್ಮ ಉಸಿರು, ಆ ಉಸಿರು ಜೊತೆಗೆ ನೀವು ನಡೀತಾ ಇರುವಾಗ ಮಹಾರಾಜರು ಒಂದೇ ಅಂದರು, ನೀವೇನೋ ತಿಳ್ಕೊಂಡಿದ್ದೀರಾ ಅದಕ್ಕೇನೋ ಆಗುತ್ತೆ ಅಂತ. ನಮ್ಮ ಅಸ್ತಿತ್ವದ ಮೇಲೆ ಬಂದಿದೆ. ಆ ಉಸಿರು ನಿಂತು ಹೋದರೆ ಎಲ್ಲ ಉಸಿರು ನಿಂತು ಹೋಗುತ್ತೆ. ಎಲ್ಲ ಜಗತ್ತಿಗೆ ಆಕೆ ಮೂಲ ಕಾರಣ. ಏನೋ ಏನು ಹೇಳ್ತಾರೆ, ಅಮ್ಮನವರಿಂದ ಬಂದಿರೋ ಪದಾರ್ಥ ವೇದಮಾತೆ ಘೋಷ ಜೊತೆಗೆ ಆ ಪಂಚಭೂತದ ಅಗ್ನಿಗೆ ಸಮರ್ಪಣೆ ಮಾಡಿದಾಗ ವಾಯು ರೂಪದಲ್ಲಿ ಆ ಹೊಗೆ, ಆ ನೆರೋ ಪ್ರಸಾದ ಆ ಅಂತರಿಕ್ಷಕ್ಕೆ ಹೋಗಿ ವರುಣದೇವರು ಆನಂದಪಟ್ಟು ಏನೋ ಪರ್ಜನ್ಯ ಅಂತಂದರೆ ಮಳೆ, ಸಸ್ಯಶ್ಯಾಮಲವಾಗ್ತದೆ ಜಗತ್ತಂಥೇಳಿ. ಇದು ಸೈನ್ಸಿನ ಸೈಕಲ್, ಬಯೋಸೈಕಲ್. ವಿಚಿತ್ರ ಅಂತಂದರೆ ನಾನು ನಮ್ಮ ಕನ್ನಡ ಭಾಷೆದೊಳಗೆ ಹೇಳಿದಾಗ ಯಾರಿಗೂ ಏನೂ ಅರ್ಥ ಆಗೋದಿಲ್ಲ. ಇದೇ ಮಾತನ್ನು ನಾನು ಇಂಗ್ಲೀಷ್ದಲ್ಲಿ ಹೇಳಿದಾಗ ಮಾತ್ರ ಅರ್ಥ ಆಗುತ್ತೆ. ಆರ್ಗ್ಯಾನಿಕ್, ಬಯೋ, ಇವೆಲ್ಲ ನಮಗೆ ಅರ್ಥ ಆಗ್ತಾ ಇದೆ. ನಮ್ಮದು ನಮ್ಮ ಸಂಸ್ಕೃತಿ, ನಮ್ಮ ಬೆಲೆ, ನಮ್ಮದೇ ಮಾತನ್ನು ನಾನು ಹೀಗೆ ಅವರು ಹೇಳ್ತಾ ಇದ್ದರು. ನಮ್ಮದು ಹಗಲೊತ್ತಿನಲ್ಲಿ ಹುಡುಕಬೇಕಾಗಿದೆ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಆ ಥರ ಕನಿಷ್ಠ ಆ ಜಿಜ್ಞಾಸ ಅಂತೂ ಹುಟ್ಟು ಬಂದಿದೆ ಮನಸ್ಸನ್ನು. ತಿಳ್ಕೋಬೇಕು ನಾವು ಅನ್ನೋದು, ಅದು ಸ್ಥಿರವಾಗಬೇಕು. ಮಕ್ಕಳಿಗೆ ತಿಳ್ಕೋಬೇಕು ಅನ್ನತಕ್ಕಂಥದ್ದು, ತಿಳಿದೇ ಇದ್ದವರು ದೊಡ್ಡವರಿಂದ ತಿಳ್ಕೋಬೇಕು, ಪ್ರಯತ್ನ ನಡೆಸಬೇಕು, ತಿಳಿಸ್ಕೊಡ್ಬೇಕು ಅನ್ನೋತಕ್ಕಂಥದ್ದು ನಮ್ಮಲ್ಲಿ ಬರಬೇಕು. ಹಾಗಾಗಿ ಇವತ್ತು ನಾವು ಗೋಶಾಲೆ, ಹರಿಯದ ಮಹಾಕ್ಷೇತ್ರ ಆಶ್ರಮದ ಗೋಶಾಲೆ ನಿಂತಿದ್ದೇವೆ. ತಾಯಿ ಇದ್ದಾಳೆ, ಹಿಂಸೆ, ಅದರಲ್ಲಿ ತೀರ್ಥಕ್ಷೇತ್ರ. ಸ್ವಾಮಿಗಳು ಯಾವಾಗಲೂ ಬಾಧೆ ಪಡ್ತಾಯಿದ್ರು. ತಾವೆಲ್ಲ ಇದ್ದೀರಾ, ಇದನ್ನು ಸ್ವಲ್ಪ ನೀವು ಹೇಳಬೇಕು ಜೋರಾಗಿ. ಹರಿಹರ ಕ್ಷೇತ್ರದೊಳಗೆ ತೆಂಗಿನಕಾಯಿ ಅಂಗಡಿಗಿಂತ ಜಾಸ್ತಿ ಬ್ರ್ಯಾಂಡಿ ಅಂಗಡಿ ಆಗಿಬಿಟ್ಟಿದೆಯೋ ಅಂತ ಮಹಾರಾಜರು ಬಾಧೆ ಪಡ್ತಾಯಿದ್ರು. ಮಹನೀಯರು ಮಹಾತ್ಮರು ಬಾಧೆ ಪಡ್ತಾಯಿದ್ರು. ಹೂವಿನ ಅಂಗಡಿಗಿಂತ ಜಾಸ್ತಿ, ಪ್ರಸಾದದ ಅಂಗಡಿಗಿಂತ ಜಾಸ್ತಿ ನಾವೇನು ಮಾಡಿಕೊಂಡಿದ್ದೇವೆ, ಹಾಲ. ತೀರ್ಥಕ್ಷೇತ್ರ ನಮಗೆ ಪ್ರಜ್ಞೆನೇ ಇಲ್ಲ. ಒಂದು ದಿನ ನಮಗೆ ಅಯ್ಯಪ್ಪ ಸ್ವಾಮಿ ಪೂಜೆ ಕರೆದು ದೊಡ್ಡ ಬಾಡ ಸಂಚಾರಕ್ಕೆ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರೂ, ಕೆಲವರು ಮುಖಂಡು ಬಂದಿದ್ದರು, ಮಿನಿಸ್ಟರ್ಸ್ ಎಲ್ಲ ಬಂದಿದ್ದರು ಗಾಂಧಿ ಮೈದಾನದೊಳಗೆ. ಮಹಾರಾಜರೇ ಒಂದು ಕ್ಷಣ ನೀವು ಆಶೀರ್ವಚನ ಮಾಡಿ ಅಂತಂದರು. ಅಯ್ಯಪ್ಪ ಎಲ್ಲ ಬಂದಿದ್ದಾರೆ, ಹರಿಹರೇಶ್ವರ ಪ್ರಾರ್ಥನೆ ಮಾಡೋಣ ಅಂತ. ಇಲ್ಲ, ನೀವು ಏನಾದರೂ ಹೇಳಲೇಬೇಕು ಅಂದೆ. ಅಯ್ಯಪ್ಪ ಸ್ವಾಮಿ ಪೂಜೆ ಒಳಗೆ ಅವರು ಅಷ್ಟೋತ್ತರವೋ ನಾಮಸ್ಮರಣೆ ಮಾಡಿದಾಗೆಲ್ಲವೂ ಯಾವಾಗಲೂ ಸ್ಮರಣೆ ಮಾಡೋದು ಹರಿಹರ ಸುತನೇ ಅಯ್ಯಪ್ಪ ಅಂತಾರೆ.
ಅಂದರೆ ಹರಿಹರ ಕ್ಷೇತ್ರ ತವರ ಮನೆ. ತವರು ಮನೆಯಿಂದ ಇಷ್ಟು ಕಟ್ಟಿಟ್ಟಾಗಿ ಇಷ್ಟು ಬಂಧನದಿಂದ ಅನುಷ್ಠಾನದಿಂದ ಮಗನ ಮನೆಗೆ ಹೋಗಬೇಕಾದ್ರೆ ತವರ ಮನೆ ಹೇಗಿರಬೇಕು, ನಾವು ಕಿಂಚಿತ್ ಕಲ್ಪನೆ ನಮಗೆ ಬರಬೇಕು. ಹರಿಹರ ವಾಸಸ್ಥರು, ದಾವಣಗೆರೆ ಜಿಲ್ಲೆ, ಕರ್ನಾಟಕ ರಾಜ್ಯ, ಇದು ನಮಗೆ ಪ್ರಜ್ಞೆ. ಯಾಕಂದರೆ ಬರೋತಕ್ಕಂಥ ಕ್ಷೇತ್ರಕ್ಕೆಲ್ಲ ಏನೋ ಪರ್ಯಟನಾ ದೃಷ್ಟಿ ಅಲ್ಲ, ಆ ಬಾಧೆಯನ್ನು ಪರಿಹಾರಕ್ಕೋಸ್ಕರ, ಶಮನಕ್ಕೋಸ್ಕರ, ಪಿತೃರಿಗೆ ಮೋಕ್ಷ ಸಿಗಲಿ ಅಂತೇಳಿ ಹರಿಹರೇಶ್ವರನ ಸ್ಮರಣೆ ಮಾಡಿ ತುಂಗಭದ್ರೆ ತೀರದಲ್ಲಿ ಹೋಗಿ ತೀರ್ಥಸ್ನಾನ ಮಾಡಿ ಆ ಸೂರ್ಯಗೆ ಅರ್ಘ್ಯ ಬಿಟ್ಟು ದೊಡ್ಡವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆಶ್ರಮ ದರ್ಶನ ಮಾಡ್ತಾರೆ, ಗೋದರ್ಶನ ಮಾಡ್ತಿರ್ತಾರೆ. ಯಾಕೆ ಮಾಡ್ತಾರೆ? ಆವಾಗ ನಮ್ಮವರೆಲ್ಲರ ಕ್ಷೇತ್ರದಲ್ಲಿ ಇರೋತಕ್ಕಂಥ ಜವಾಬ್ದಾರಿ. ಬರೋತಕ್ಕಂಥ ಅವರೆಲ್ಲ ಬಾಧೆಯಿಂದ ಬರ್ತಾರೆ. ಬರೋತಕ್ಕ ಯಾವುದೋ ನನಗೆ ಅಲ್ಲಿ ತಾಯಿ ಅಂದರೆ ಹತ್ತಿರದಲ್ಲಿ ಮಗುಗೆ ಹೇಗೆ ಕ್ಷೇಮ ಅನಿಸುತ್ತೋ, ಎಷ್ಟು ಪ್ರೇಮ ಅನಿಸುತ್ತೋ, ಆ ಥರ ಹರಿಹರೇಶ್ವರಕ್ಕೆ ಬರೋತಕ್ಕಂಥವ್ರಿಗೆ ಅಷ್ಟು ಪ್ರೀತಿ ಕಾಣಬೇಕು. ನಾವು ಮಾಡ್ಕೋಬೇಕಲ್ವಾ, ಯಾರು ಹೇಳ್ತಾರೆ? ಹಾಗಾಗಿ ತೀರ್ಥಕ್ಷೇತ್ರದ ಪವಿತ್ರತೆ, ಅಯೋಧ್ಯೆ ಯಾವಾಗ ಅಯೋಧ್ಯೆ? ನಮ್ಮ ಈ ಅಯೋಧ್ಯದ ಬಗ್ಗೆ ನಮಗೆ ಕಾಳಜಿ ಬೇಡವೇ? ಹೌದೋ ಅಲ್ವಾ? ಏನೋ ಈ ಅಯೋಧ್ಯೆ, ಈ ಹರಿಹರೇಶ್ವರ, ಈ ಕ್ಷೇತ್ರ ಜಕಣಾಚಾರ್ಯ ಕಟ್ಟಿದ್ದ ಇವರು ಎಷ್ಟು ಕೆತ್ತನೆ ಮಾಡಿದ್ರು ಆ ಕಂಬದಂಥ ಕೆತ್ತನೆ ಬರುತ್ತೋ ಇಲ್ಲೋ ನಮ್ಮ ಪ್ರಯತ್ನ. ಇವತ್ತು ನಮ್ಮ ಹುಡುಗರು ಅವರನ್ನು ಸ್ಮರಣೆ ಮಾಡೇ ಆ ಕೆತ್ತನೆ ಮಾಡ್ತಾ ಇದ್ದೇವೆ. ಹೌದಾ? ಅಷ್ಟಕ್ಕೆ ಬಂದೋ ಇಲ್ಲೋ ಅನ್ನೋದು ಇನ್ನೂ ಅನುಮಾನನೇ. ಹಾಗಾದಾಗ ಎಷ್ಟು ಗರ್ವ ಕಾರಣ, ಎಷ್ಟು ಹೆಮ್ಮೆ ಪಡತಕ್ಕಂಥ ಅಂಶ. ಹಾಗಾಗಿ ಮಕ್ಕಳಲ್ಲಿ ಸಂಸ್ಕಾರ ಬರಲಿ, ಮಕ್ಕಳಲ್ಲಿ ಆ ಪ್ರೀತಿ, ಶ್ರದ್ಧೆ, ಭಕ್ತಿ ಬರಲಿ, ಸೇವೆ ಮನೋಭಾವನೆ ಬರಲಿ. ಸೇವೆ ಮನೋಭಾವನೆ ಅಂತಃಕರಣದಿಂದಾನೇ ನಾವು ಗೆಲ್ಲಬಹುದೇ ವಿನಃ ಬಾಕಿ ಯಾವುದೋ ಮಾರ್ಗವಿಲ್ಲ. ನೀವು ಎಷ್ಟೇ ವಸ್ತುಗಳನ್ನು ಬಿಸಾಕಿ, ಎಷ್ಟೇ ಹಂಚಿ, ಎಷ್ಟೇ ದ್ರವ್ಯವನ್ನು ಬಿಸಾಕಿ, ಅಂತಃಕರಣದಲ್ಲಿ ಆ ಅಂತಃಕರಣ ಪ್ರೀತಿ ಬಾಧ ಇಲ್ಲ, ಗುರು ಅನುಗ್ರಹ, ಸ್ವಾಮಿ ಅನುಗ್ರಹ ಇಲ್ಲದೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಮ್ಮನವರ ಕನಿಷ್ಠ ನಮಗೆ ಆ ಪ್ರಜ್ಞೆ ಕೊಟ್ಟು ಅಮ್ಮನವ್ರು ಈ ಕಾರ್ಯವನ್ನು ಮಾಡಿಸ್ಬೇಕು, ಬಲವನ್ನು ಕೊಟ್ಟು ಮಾಡಿಸ್ಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡಿ. ನೀವೆಲ್ಲ ತಾಯಂದಿರಿದ್ದೀರಾ, ಮಕ್ಕಳ ತಾಯಂದಿರಿದ್ದೀರಾ, ದೊಡ್ಡವರಿದ್ದಾರೆ, ಅವರಿಗೆಲ್ಲ ಒಳ್ಳೆಯ ಭವಿಷ್ಯತ್ತಾಗಲಿ. ಬಂದವರು ಸಾವಿರಾರು ಜನ ಪ್ರಸಾದಕ್ಕೆ ಬರ್ತಾ ಇದ್ದಾರೆ. ಕೇಳಿದ್ರು ಸರಿಯೂ ತೀರದಲ್ಲಿಯೂ ಸಾಲೋದಿಲ್ಲ ಅಂದರೆ ಅದೇ ಥರ ತುಂಗಭದ್ರಾ ತೀರದಲ್ಲೂ ಸಾಲೋದಿಲ್ಲ. ಹಾಗೆ ಮಾಡಿಕೊಂಡು ನಮ್ಮ ಜವಾಬ್ದಾರಿಯನ್ನು ಪೂರ್ವವಹಿಸೋಣ. ರಾಮಂಗೆ ರಾಮಕೃಪೆ ಮಾಡೇ ಮಾಡ್ತಾರೆ. ಜೈ ಜೈ ರಘುವೀರ ಸಮರ. ಎಲ್ಲರಿಗೆ ಮೊದಲಿಗೆ ಜೈ ಶ್ರೀರಾಮ್. ಹರಿಹರದ ಸಮಸ್ತ ನಾಗರಿಕರಿಗೆ ಇವತ್ತು ಹಬ್ಬದ ವಾತಾವರಣ. ಏಕೆಂದರೆ ಸುಮಾರು 500 ವರ್ಷದ ಹೋರಾಟದ ಒಂದು ಫಲವನ್ನು ಇವತ್ತು ನಮಗೆ ಸಿಕ್ಕಿದೆ. ಇವತ್ತೇನು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾರತದಾದ್ಯಂತ, ಪ್ರಪಂಚದಾದ್ಯಂತ ಬಹಳಷ್ಟು ಜನರು ಖುಷಿಪಟ್ಟಿದ್ದಾರೆ. ಹಾಗೂ ರಾಮ ರಾಜ್ಯ ಆಗತ್ತೆ ಅನ್ನೋ ಒಂದು ಕನಸನ್ನು ಈಗಾಗಲೇ ಕಂಡಿದ್ದಾರೆ. ಇವತ್ತೇನು ನಮ್ಮ ಮಂದಿರವನ್ನು ಉದ್ಘಾಟನೆ ಆಗ್ತಾ ಇದೆ, ಇದು ಇನ್ನು ರಾಮ ರಾಜ್ಯ ಪ್ರಾರಂಭವಾಗಿದೆ ಅಂತಂದೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಮ್ಮೆ ದೇಶದಾದ್ಯಂತ ಎಲ್ಲ ಹಿಂದೂ ಬಾಂಧವರಿಗೆ ಶ್ರೀರಾಮನ ಆಶೀರ್ವಾದ ನಮಗಿದೆ. ನಾವು ಎಲ್ಲರೂ ಕೂಡ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ದೇಶ ಅನ್ನು ಉಳಿಸೋಣ, ಹಾಗೂ ನಾವು ಪ್ರತಿಜ್ಞೆ ಮಾಡೋಣ. ಮೊದಲು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಬಾಂಧವ್ಯಗಳನ್ನೆಲ್ಲನೂ ಒಂದು ಉತ್ತಮ ಒಂದು ರೀತಿಯಲ್ಲಿ ನೋಡಿಕೊಂಡು ನಡೆಸ್ಕೊಂಡು ಮತ್ತು ನಮ್ಮ ಮಕ್ಕಳಿಗೆಲ್ಲರಿಗೂ ಸಂಸ್ಕೃತಿಯನ್ನು ಕಲಿಸೋಣ ಅಂತಂದು ಹೇಳ್ತಾನೆ ನನಗೆ ಮಾತು. ಜೈ ಹಿಂದ್. ಜೈ. ಇಂದು ರಾಮ ಜನ್ಮಭೂಮಿಯ ಶುಭಾರಂಭ ಆಗಿದೆ. ಇದರಿಂದ ನಮಗೆ ಭಾಳ ಖುಷಿಯಾಗಿದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.
ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.